ಒಬ್ಬ ಲಕ್ಷಾಧೀಶ ಪ್ರಣವ್ ಝಾ ಅನ್ನುವಂಥವ್ರನ್ನ ಸೋಲಿಸಿ ಹೊರಗೆ ಕಳಿಸ್ತಾ ಇದ್ದಾರೆ. ಇಲ್ಲೇ ಎಚ್ ಡಿ ಕುಮಾರಸ್ವಾಮಿಗಳು DK ಶ್ರೀ ಅವರಷ್ಟು ಶ್ರೀಮಂತರಲ್ಲ, ಅದಕ್ಕೆ JDS ಇವತ್ತು ಒಡೆದ ಕ್ರಾಸ್ ವೋಟಿಂಗ್ ಮಾಡ್ತಾ ಇದೆ ಅಂತ, ದುಡ್ಡು ಕೊಟ್ಟರೆ ಎಲ್ಲ ಅದಂತ. ಇದನ್ನು BJPನೂ ಮಾಡ್ತಾ ಇದೆ, ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ಸಲ್ಲಿ ಒಳ್ಳೆ ಮನುಷ್ಯನ ನಿಲ್ಲಿಸಿರ್ಬೋದು, ಎಲ್ಲ ಜಾರ್ಖಂಡದಲ್ಲೇ ಅಲ್ಲಿ ಕಮ್ಯುನಿಸ್ಟರು ಇದ್ದಾರಲ್ಲ ರೀ, ಎಲ್ಲರೂ ಇದ್ದಾರೆ. ಯಾಕೆ ಓಟ್ ಹೊಡ್ಕೊಂಡ್ರವ್ರು 15 ಕೋಟಿ ರೂಪಾಯಿಗೂ ಮತ್ತಿದಕ್ಕೂ ಹಂಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಈ ವ್ಯಕ್ತಿ ಪರಿಮಳ ನಾಥ್ ವಾನಿ ಇವರೇನು ಪ್ರಾಮಾಣಿಕರ? ಕೋಟಿಗಳ ದುಡ್ಡು ಎನಿಸುವಂಥವ್ರು ಧೀರುಭಾಯಿ ಅಂಬಾನಿ, ಅದೇ ಕಾಲಕ್ಕೆ ಇವತ್ತಿನ ಈ ನಮ್ಮ ಏನಪ್ಪ ಅಂತಂದ್ರೆ ಈ ಮುಖೇಶ್ ಅಂಬಾನಿ ಇವರೆಲ್ಲರೂ ಜೊತೆಗಿದ್ದಂಥವ್ರು. ಅವರ ಒಂದು ಏನಪ್ಪ ಅಂದ್ರೆ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗುವಂಥವ್ರು, ಮೋದಿ ಸಾಮ್ರಾಜ್ಯ ಬ್ಯಾಕ್ಬೋನ್ ಆದಂಥವ್ರು. ಅಲ್ಲಿ ಅವರು ಹಣದ ಆಟ ಆಡಿದ್ರು. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ DK ಶಿ ಅವರು ಒಂದು ಏನು ಟೀಮು ಅವ್ರ ಆಟ ಆಡಿದ. ಹೀಗಾಗಿ ಇಲ್ಲಿ ಪ್ರಜಾಪ್ರಭುತ್ವದನ ಎಲ್ಲಾದರೂ ದೇಶ ಮಟ್ಟದಲ್ಲೇ ಮೋದಿ ತಂತ್ರ, ರಾಜ್ಯ ಮಟ್ಟದಲ್ಲಿ DK ಶಿ ತಂತ್ರ, ಪ್ರಜಾತಂತ್ರ ಎಲ್ಲಿ ಕಾಣ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಓಪನ್ ಆಗಿ ತಮ್ಮ ಮತಗಳನ್ನು ಚಲಾಯಿಸುವಂಥದ್ದಿಲ್ಲ ಇಲ್ಲ. ಇವರು ಸಹಿತ ರೆಸಾರ್ಟ್ ಮೇಲೆ ಹೋಗಿ ಇಟ್ಕೊಂಡ್ರು ಎಲ್ಲರೂ MLAಗಳನ್ನು. ಗೊತ್ತದ ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ಮಾಡಿದ್ದಾರೆ ಅದನ್ನು. JDS ಅವರು ಮಾಡಿದರು, BJPಗರು ಮಾಡಿದರು, ಕಾಂಗ್ರೆಸ್ಸಿಗರು ಮಾಡಿದರು, ಇಲ್ಲಿಯೂ ಮಾಡಿದರು, ಅಲ್ಲಿಯೂ ಮಾಡಿದರು. ಆದರೆ ರಿಸಲ್ಟ್ ಏನಾದಪ್ಪ ಅಂದರೆ ಕೊನೆಗೆ ಗೆದ್ದಿದ್ದು ಹಣತಂತ್ರ. ಅದಕ್ಕಾಗಿ ನಮ್ಮ ಮ್ಯಾಚ್ನಲ್ಲಿ ಹೇಳುವಂಥದ್ದು ಏನಪ್ಪ ಅಂದರೆ ಇಂಥ ವ್ಯವಸ್ಥೆ ನಮಗೆ ಬೇಕು ಅನ್ನೋದನ್ನು ಇವತ್ತು ಜನಸಾಮಾನ್ಯ ವಿಚಾರ ಮಾಡಬೇಕಾಗಿದೆ. ಅದೇ ಕಾಲಕ್ಕೆ ಇವತ್ತಿನ ಹೊಸ ಹೋರಾಟ ಮಾಡುತ್ತಿರುವಂಥ ಅನೇಕರು ವಿಚಾರ ಮಾಡಬೇಕಾಗಿದೆ. ಇವತ್ತು ಹೊಸ ಜನ ಬರ್ತಾ ಇದ್ದಾರೆ, ಜಂಜಿ ಅಂತ ರೂಪದಲ್ಲೇ ಮತ್ತೊಂದು ರೂಪದಲ್ಲೇ ಹೊಸ ಯುವಕರು ಎಂಟ್ರಿ ಆಗ್ತಾ ಇದ್ದಾರೆ. ಅವರು ಇಂಥ ವ್ಯವಸ್ಥೆ ಬೇಕಾ ಅನ್ನೋದನ್ನು ಅವರು ವಿಚಾರ ಮಾಡಬೇಕಾಗಿದೆ. ಯಾಕೆ ಈ ಸಬ್ಜೆಕ್ಟ್ಗಳನ್ನ ತೊಗೊಂಡು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನೀವು ಸಹಿತ ಇದನ್ನು ಮರಳಿ ಚಿಂತನೆ ಮಾಡಿರಿ. ಇಂಥವ್ರ ಕೈ ದೇಶ ಕೊಟ್ರೆ, ದುಡ್ಡಿದ್ದವ್ರ ಕೈ ದೇಶ ಕೊಟ್ರೆ ಮತ್ತು ಇಲ್ಲಿ ಬಡತನ ಹೆಂಗೆ ಹೋಗ್ತದೆ ರೀ? ಎಲ್ಲರೂ ಶಿಕ್ಷಣ ಎಲ್ಲಿ ಸಿಗ್ತದೆ, ಎಲ್ಲರಿಗೂ ಆರೋಗ್ಯ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯದ, ಎಲ್ಲರಿಗೂ ಉದ್ಯೋಗಗಳು ಸೃಷ್ಟಿಯಾಗಲಿಕ್ಕೆ ಎಲ್ಲಿ ಸಾಧ್ಯದ? ಯಾಕಂದ್ರೆ ಅವ್ರು ದುಡ್ಡನ್ನು ಹೊಡ್ಕೊಳ್ಳೋಕಾಗಿ ಬರುವಂಥ ವ್ಯಕ್ತಿಗಳು, ದುಡ್ಡು ಕೊಡಿಸೋಕಾಗಿ ಬರುವಂಥವ್ರು ಸಾವಿರಾರು